ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತಿನ ತರಗತಿಯಲ್ಲಿ HSTR ಸಂಬಂಧಪಟ್ಟಿರ್ತಕ್ಕಂತಹ 2010ನೇ ಸೋಷಲ್ ಸೈನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಸ್ ಬುಕ್ಲೆಟ್ ಮತ್ತು ಅದರ ಬಗ್ಗೆ ಆನ್ಸರ್ ಬಗ್ಗೆ ನಾವು ಚರ್ಚೆ ಮಾಡೋಣ. ಇದು ಪೇಪರ್ 2 ಆಪ್ಷನಲ್ ಆಗಿರ್ತಕ್ಕಂಥ ಪೇಪರು 2018 ಆಗಿರ್ತಕ್ಕಂಥ ಎಕ್ಸಾಮ್ನಲ್ಲಿ ಏನು ಕೇಳಿದೆ ಆ ಕ್ವಶನ್ ಪೇಪರ್ ಅಂತ ನಾವು ಹೇಳ್ಬೋದು. ಇಲ್ಲಿ ಕ್ವಶನ್ ನಂಬರ್ 1 ನೋಡೋಣ. ಯಾವುದೇ ಅಣೆಕಟ್ಟು ಸಹಾಯವಿಲ್ಲದೆ ನದಿಗಳಿಂದ ನೇರವಾಗಿ ನೀರು ಪಡೆಯುವುದು ಇಲ್ಲಿ ಆಪ್ಷನ್ ಹಾಕ್ಬಿಟ್ಟಿದ್ದಾರೆ. ಏನು ಸಾರ್ವಕಾಲಿಕ ಕಾಲುವೆನ, ಎರಡನೇದು ಸಾರ್ವಕಾಲಿಕವಲ್ಲದ ಕಾಲುವೆ ಅಂತ ಇದೆ, ಮೂರನೇದು ಪ್ರವಾಹ ಕಾಲುವೆ ಅಂತ ಇದೆ, ಮತ್ತು ನಾಲ್ಕನೇದು ನಂಗಲ್ ಕಾಲುವೆ. ಇದಕ್ಕೆ ಸರಿಯಾದ ಉತ್ತರ ಯಾವುದೇ ಅಣೆಕಟ್ಟು ಸಹಾಯವಿಲ್ಲದೆ ನದಿಗಳಿಂದ ನೇರವಾಗಿ ನೀರು ಪಡೆಯುವುದು ಅಂದರೆ ಪ್ರವಾಹ ಕಾಲುವೆ ಅಂತ ನಾವು ಹೇಳ್ಬೋದು. ಸೊ ನಿಮಗೇನಾದರೂ ಕ್ವಶನ್ ಇದು ಅರ್ಥ ಆಗಲಿಲ್ಲ ಅಂದರೂ ಕೂಡ ನೀವು ಇಂಗ್ಲೀಷ್ನಲ್ಲಿ ನೋಡ್ಕೋಬೋದು. ಈಗ ಎರಡನೇ ಪ್ರಶ್ನೆ ನಾವು ನೋಡೋಣ. ಇತಿಹಾಸವನ್ನು ಆಸಕ್ತಿಯುತವನ್ನಾಗಿ ಮಾಡಲು ಒಬ್ಬ ಇತಿಹಾಸ ಶಿಕ್ಷಕನು ಹೊಂದಿರಬೇಕಾಗಿದ್ದು ಏನು? ಇಲ್ಲಿ ಆಪ್ಷನ್ಗಳು 4 ಕೊಟ್ಟಿದ್ದಾರೆ. ಕಲ್ಪನೆ ಶಕ್ತಿ, ವೈಜ್ಞಾನಿಕ ಮನೋಭಾವನೆ, ಪ್ರಾಯೋಗಿಕ ಮನೋಧೋರಣೆ ಮತ್ತು ಆಧುನಿಕ ನೋಟ. ಇದಕ್ಕೆ ಸರಿಯಾದ ಉತ್ತರ ನಾನು ಹೇಳ್ತೀನಿ ಕಾಲ್ಪನಿಕ ಶಕ್ತಿ ಅಂತ ಹೇಳ್ತೀನಿ. ಸೊ ಇಲ್ಲಿ 4 ಆಪ್ಷನ್ ಅದಾವು. ನಾನು ಈ ಪಟ್ಟು ಕ್ವಶನ್ ಅಂಡ್ ಆನ್ಸರ್ ಹೇಳ್ತಾ ಹೋಗ್ತೀನಿ. ಸೊ ನಿಮಗೇನಾದರೂ ಇದು PDF ಬೇಕಾದರೆ ನಾನು ಈ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು PDF ಹಾಕ್ತೀನಿ, ಡೌನ್ಲೋಡ್ ಮಾಡ್ಕೋಬೋದು. ಈಗ ಮೂರನೇ ಕ್ವಶನ್ ನೋಡೋಣ. ಸಾಮಾನ್ಯ ವಿಮೆ ಎಂದರೆ ಒಬ್ಬ ಅನ್ನೋದಾದರೆ ಇದು ಜೀವವುಳ್ಳದ ವಸ್ತುಗಳ ವಿಮೆ ಅಂತ ನಾವು ಕರೀಬೋದು. ನಾಲ್ಕನೇದು ಕೊಳೆ ಪದವು ಇದರೊಂದಿಗೆ ಸೇರಿದೆ, ಎದರೊಂದಿಗೆ ಅಂದರೆ ಕಬ್ಬು ಸೇರಿದೆ ಅಂತ ನಾವು ಹೇಳ್ಬೋದು. ಮತ್ತು ನೂತನ ಏನಪ್ಪ ಇದು ವಾಸುಹಾತುಶಾಹಿತ್ವದ ವಿರುದ್ಧ ಧ್ವನಿ ಎತ್ತುವುದು ಈ ಒಂದು ಸಂಸ್ಥೆಯ ಧ್ಯೇಯವಾಗಿದೆ. ಯಾವ ಧ್ಯೇಯಪ್ಪ ಅಂದರೆ ನಾಲ್ಕನೇದು ದಿ OAU ಆರ್ಗನೈಸೇಷನ್ ಆಫ್ ಆಫ್ರಿಕನ್ ಯೂನಿಟಿ ಅಂತ ನಾನು ಹೇಳ್ಬೋದು. 6ನೇ ಪ್ರಶ್ನೆ, ಕಲ್ಕತ್ತಾದಲ್ಲಿ ಕಾರ್ಮಿಕರ ಚಳವಳಿಯ ಪ್ರಾರಂಭವಾಯಿತು ಯಾವಾಗ? 1827ರಲ್ಲಿ ಏನಾಯ್ತಂದ್ರೆ ಈ ಚಳವಳಿ ಪ್ರಾರಂಭವಾಯಿತು. 1965ರಲ್ಲಿ ನೊಬೆಲ್ ಬಹುಮಾನ ಪಡೆದುಕೊಂಡ ಸಂಸ್ಥೆ ಯಾವುದು ಅನ್ನೋದಾದರೆ ನಾವು ನೋಡ್ಬೋದು ಯುನಿಸೆಫ್ ಆಗಿದೆ. 8ನೇ ಪ್ರಶ್ನೆ ನೋಡೋಣ. ಹತ್ತಿ ಬೆಳೆಯಲು ಕಪ್ಪು ಮಣ್ಣು ಸೂಕ್ತವಾಗಿರುವುದು ಏಕೆಂದರೆ ಅದು ತೇವಾಂಶ ಹಿಡಿತದಡಿಯಲು ಸಾಧ್ಯವಿರುವುದು. ಏನಪ್ಪ ಅಂದರೆ ಅದು ತೇವಾಂಶ ಅತಿ ಹೆಚ್ಚಾಗಿ ಹಿಡಿಯುವ ಕಾರಣ ಈ ಹತ್ತಿ ಬೆಳೆಯಲು ಕಪ್ಪು ಮಣ್ಣು ಸೂಕ್ತವಾಗಿರುವುದು ಒಂದು ಉದಾಹರಣೆಯಾಗಿದೆ. ಭಾರತೀಯ ಅಂಚೆ ಇಲಾಖೆಯು ಈ ಹೆಸರಿನಿಂದ ಒಂದು ಬ್ಯಾಂಕ್ ಅನ್ನು ತಾತ್ಕಾಲಿಕವಾಗಿ ತೆರೆಯಲು ಯೋಚಿಸುತ್ತಿದೆ. ಅಂದರೆ ಯಾವುದಪ್ಪ ಅಂದರೆ ಭಾರತೀಯ ಅಂಚೆ ಬ್ಯಾಂಕ್ ಅಂತ ನಾವು ಹೇಳ್ಬೋದು. 10ನೇ ಪ್ರಶ್ನೆ ನಾವು ನೋಡೋಣ. ವಿವರಿಸುವರು ಎಂಬ ನಿರ್ದಿಷ್ಟಕರಣವು ಕಂಡು ಬರುವ ಬೋಧನಾ ಉದ್ದೇಶ ಅನ್ನೋದಾದರೆ ಅರ್ಥೈಸುವಿಕೆ. ಇದಕ್ಕೆ ಸರಿಯಾದ ಉತ್ತರ ಅಂತ ನಾವು ಹೇಳ್ಬೋದು. ನೆಕ್ಸ್ಟು 11ನೇ ಪ್ರಶ್ನೆ ನಾವು ನೋಡೋಣ. ವೈದ್ಯಕೀಯ ಶಾಸ್ತ್ರ ಅಧ್ಯಯನಕ್ಕೆ ಅಡಿಪಾಯ ಹಾಕಿದವರು ಯಾರು? ನಾವು ನೋಡ್ಬೋದು ಹಿಪ್ಪೋಕ್ರಾಟಿಸ್ ಅದನ್ನಲ್ಲ, ಇವರು ವೈದ್ಯಕೀಯ ಶಾಸ್ತ್ರಕ್ಕೆ ಅಡಿಪಾಯವನ್ನು ಹಾಕಿದ್ರು. ಮಾಹಿತಿ ಹಕ್ಕು ಕಾಯ್ದೆ ಭಾರತದಲ್ಲಿ ಜಾರಿಗೆ ಬಂದ ವರ್ಷ ಯಾವಾಗ ಅಂದರೆ 2005ರಲ್ಲಿ ಏನಪ್ಪ ಅಂದರೆ ಇದು ಜಾರಿಗೆ ಬಂತು. ಮತ್ತು 13ನೇ ಪ್ರಶ್ನೆ, ಯಾವುದೇ ಪೂರ್ವ ಯೋಜನೆ ಇಲ್ಲದೆ ಅನಿಶ್ಚಿತವಾಗಿ ಒಂದು ಆಸಕ್ತಿಯ ಸುತ್ತ ನಡೆದಿರುವುದು ಜನರಾಶಿಯೇ, ಅದು ಏನು ಅನ್ನೋದು ಜನ ಮಂದಿ ಅಂತ ನಾವು ಕರಿಬಹುದು. ಆಮ್ಲೀಯ ಮಳೆಯನ್ನು ಈಗೂ ಉಲ್ಲೇಖಿಸಬಹುದು. ಏನಂತ ಉಲ್ಲೇಖಿಸಬಹುದು ಅನ್ನೋದಾದ್ರೆ ಲೇಕ್ ಕಿಲ್ಲರ್ ಸರೋವರಗಳ ಏನಪ್ಪ ಅಂದ್ರೆ ಅದನ್ನ ಕಿಲ್ ಮಾಡ್ತಿತ್ತು ಅಂತ, ಹಂಗಾಗಿ ಅದರ ಹೆಸರು. ಕೆಳಕಂಡುಗಳಲ್ಲಿ ಒಂದು ಮುಗಿಯದ ಸಂಪನ್ಮೂಲವಲ್ಲ. ಸೂರ್ಯನ ಬೆಳಕು, ಕಾಡುಗಳು, ಗಾಳಿ. ಬಟ್ ನೈಸರ್ಗಿಕ ಅನಿಲ ಇದು ಮುಗಿಯದ ಸಂಪನ್ಮೂಲವಲ್ಲ. ಬೆಂಗಳೂರು ನಗರ ಕೇಂದ್ರ ಸಹಕಾರಿ ಸಂಘವು ಪ್ರಾರಂಭವಾದದ್ದು 1905ರಲ್ಲಿ. 17ನೇ ಪ್ರಶ್ನೆ, ಯಾವುದಾದರೂ ನಿರ್ದಿಷ್ಟ ಕ್ಷೇತ್ರವೊಂದರಲ್ಲಿ ಸಾಕಷ್ಟು ಆಳವಾದ ಪರಿಣಿತಿ, ತರಬೇತಿ ಮತ್ತು ಕೌಶಲ ಪಡೆದರ ಫಲಿತಾಂಶವೇ ಏನಪ್ಪ ಅನ್ನೋದಾದರೆ ವಿಶೇಷ ಪರಿಣಿತಿ ಅಂತ ನಾವು ಕರಿಬೋದು. 18ನೇ ಪ್ರಶ್ನೆ, ಒಂದು ಪಾಠದ ಪೀಠಿಕೆಯಲ್ಲಿ ಒಳಗೊಂಡಿರುವ ಏನಪ್ಪ ಇದ್ರು ಮನೋವೈಜ್ಞಾನಿಕ ನಿಯಮ ಏನಾಗಿರುತ್ತಪ್ಪ ಸಿದ್ಧತೆಯ ನಿಯಮ ಅಂತ ನಾವು ಕರಿಬೋದು. 19ನೇ ಪ್ರಶ್ನೆ, ಖಗೋಳ ವಿಜ್ಞಾನದ ಬೈಬಲ್ ಎಂದು ಪರಿಗಣಿಸಲಾಗಿರುವ ಏನಪ್ಪ ಸಿದ್ಧಾಂತಿಕವು ಏನು ಅನ್ನೋದಾದರೆ ಇದು ವರಹಾಮಿಯರ್ ಅಂತ ನಾವು ಹೇಳ್ಬೋದು. ಮತ್ತು ತಾಲೂಕು ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರುಗಳ ಅವಧಿ ಎಷ್ಟು ಅನ್ನೋದಾದರೆ 20 ತಿಂಗಳು ಅಂತ ನಾವು ಕರಿಬೋದು. ಮತ್ತು ಶೀತ ಸಾಗರ ಪ್ರವಾಹಗಳು
ಧ್ರುವ ಪ್ರದೇಶಗಳಲ್ಲಿ ಪ್ರಾರಂಭವ ಪ್ರದೇಶದ ಕಡೆಗೆ ಹರಿಯುತ್ತಿದೆ ಎಲ್ಲಿ ಅನ್ನೋದಾದ್ರೆ ಸಮಭಾಜಕ ವೃತ್ತದ ಕಡೆಗೆ ಅವು ಏನು ಮಾಡ್ತಂದ್ರೆ ಹರಿತವೆ ಅಂತ ನಾವು ಹೇಳ್ಬೋದು. ಮತ್ತು 1998ರಲ್ಲಿ ನೊಬೆಲ್ ಬಹುಮಾನ ಗಳಿಸಿದ ಡಾಕ್ಟರ್ ಅಮರ್ತ್ಯ ಕುಮಾರ್ ಸೇನ್ ಒಬ್ಬ ಅರ್ಥಶಾಸ್ತ್ರಜ್ಞರು. ತಳಿ ವೈಜ್ಞಾನಿಕ ಉದ್ಯಮಗಳು ಕೆಳಕಂಡ ಪುನರ್ ಉತ್ಪಾದನೆಯಲ್ಲಿ ತೊಡಗಿರುವುದು ವಿವಿಧ ಬೆಳೆಗಳು, ಸಸ್ಯಗಳು ಮತ್ತು ಪ್ರಾಣಿಗಳು ಅಂತ ನಾವು ಕರಿಬಹುದು. 24ನೇ ಪ್ರಶ್ನೆ, ಭಾರತದ ಸಂವಿಧಾನದ ಯಾವ ವಿಧಿಯು ಅಸ್ಪೃಶ್ಯತೆಯ ಆಚರಣೆ ಶಿಕ್ಷಾರ್ಹ ಅಪರಾಧ ಎಂದು ಘೋಷಿಸಿದೆ ಅನ್ನೋದಾದ್ರೆ 17ನೇ ವಿಧಿ ಅಸ್ಪೃಶ್ಯತೆ ವಿರುದ್ಧ ಏನ್ ಮಾಡ್ತೀನಿ ಧ್ವನಿ ಎತ್ತುತ್ತದೆ. ಶಿಕ್ಷಕರ ವೃತ್ತಿಪರ ಕೌಶಲ್ಯ ಮತ್ತು ದಕ್ಷತೆ ವೃದ್ಧಿಸಲು ಸಹಾಯ ಮಾಡುವುದು ಏನಪ್ಪ ಅನ್ನೋದಾದ್ರೆ ಬೋಧನಾ ವಿನ್ಯಾಸ ಅಂತ ನಾವು ಹೇಳ್ಬೋದು. ಕರ್ನಾಟಕದಲ್ಲಿ ಕಂಡು ಬರುವ ಮೊದಲ ಸಂಸ್ಕೃತ ಶಾಸನ ಯಾವುದು? ತಾಳಗುಂದ ಶಾಸನ. ಕಂಡು ಬಂದ ಸಂಸ್ಕೃತ ಶಾಸನ ಇದು ತಾಳಗುಂದ ಶಾಸನ. ಮಹಾನಗರ ಪಾಲಿಕೆಗಳನ್ನು ಕರ್ನಾಟಕದ ಮುನ್ಸಿಪಾಲ್ ಕಾರ್ಪೊರೇಟ್ ಕಾಯ್ದೆ ಅನ್ವಯ ರಚಿಸಲಾಗಿದೆ. ಅಂದರೆ 1976ರ ಅಡಿಯಲ್ಲಿ ಮಹಾನಗರ ಪಾಲಿಕೆಗಳನ್ನು ಏನಪ್ಪ ಅಂದ್ರೆ ಮುನ್ಸಿಪಲ್ ಇದನ್ನ ಕಾರ್ಪೊರೇಟ್ ತೆರೆಯಲಾಗಿದೆ. ಸೊ ಟೋಂಗಾ ಪ್ರಪಾತ, ಕೂರ್ಲಿ ಪ್ರಪಾತ ಮತ್ತು ಮರಿಯಾನಾ ಪ್ರಪಾತಗಳು ಏನು ಅನ್ನೋದಾದ್ರೆ ಅತಿ ಆಳದ ಸಾಗರದ ಪ್ರವಾಹಗಳು. ಟೋಂಗಾ ಪ್ರಪಾತ, ಕೂರ್ಲಿ ಪ್ರಪಾತ ಮತ್ತು ಮರಿಯಾನಾ. 29ನೇ ಪ್ರಶ್ನೆ, ವಸ್ತು ವಿನಿಮಯ ಅಂದರೆ ಹಣವನ್ನು ಬಳಸದೆ ಸರಕುಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳುವುದಂತ ನಾವು ಹೇಳ್ಬೋದು. 30ನೇ ಪ್ರಶ್ನೆ, ವ್ಯಾಪಾರದ ಆಸ್ತಿ ಮತ್ತು ಜವಾಬ್ದಾರಿಗಳ ವ್ಯತ್ಯಾಸವನ್ನು ಡ್ಯಾಶ್ ಎಂದು ಕರೆಯುತ್ತೇವೆ ಏನೋದಾದ್ರೆ ಬಂಡವಾಳ ಅಂತ ನಾವು ಕರಿಬಹುದು. ಮತ್ತು 31ನೇ ಪ್ರಶ್ನೆ, ಸಾಮಾಜಿಕ ಜೀವನಕ್ಕೆ ಆದರ್ಶದ ತಳಹದಿ ದೊರೆಯುವುದು ಧರ್ಮದಿಂದ ಅಂತ ನಾವು ಹೇಳ್ಬೋದು. 32ನೇ ಪ್ರಶ್ನೆ, ವಿದ್ಯಾರ್ಥಿಗಳಿಗೆ ನೈತಿಕ ತರಬೇತಿಯನ್ನು ಕೊಡಲು ಸೂಕ್ತವಾದ ವಿಷಯ ಅನ್ನೋದಾದ್ರೆ ಇತಿಹಾಸ ಅಂತ ನಾವು ಹೇಳ್ಬೋದು. ಚಾಲುಕ್ಯ ವಂಶದ ಸ್ಥಾಪಕ ಯಾರಪ್ಪ ಅನ್ನೋದ್ರೆ ರಾಜ ಜಯಸಿಂಹ. ಮತದಾನದ ವಯಸ್ಸು 20ರಿಂದ 18ಕ್ಕೆ ತಿದ್ದುಪಡಿ ಅಂತ ತಿಳಿಸಲಾಯಿತು ಅನ್ನೋದಾದ್ರೆ 61ನೇ ತಿದ್ದುಪಡಿ ಅಂತ ನಾವು ಹೇಳ್ಬೋದು. ಉಣ್ಣೆಯ ಗುಡ್ಡ ಎಂದು ಜನಪ್ರಿಯವಾಗಿ ಕರೆಯಲಾಗಿರುವ ಮೋಡಗಳು ಏನನ್ನೋದಾದ್ರು ರಾಶಿಗಳು ಅಂತ ಕರಿಬಹುದು. ಕೆಪಿಟಿಸೆಲ್ನ ಪೂರ್ಣ ಹೆಸರು ಅನ್ನೋದಾದ್ರೆ ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ನಾವು ಕರಿತೀವಿ. ಇಲ್ಲಿ ಆಪ್ಷನ್ 2 ಆಗಿರ್ತಕ್ಕಂಥದ್ದು ಸರಿಯಾದ ಉತ್ತರ. 37ನೇದು, ಗ್ರಾಹಕರು ತಮ್ಮ ಕುಂದುಕೊರತೆಗಳಿಗೆ ಪರಿಹಾರ ಪಡೆಯಲು ನಮ್ಮ ದೇಶದಲ್ಲಿ ಜಾರಿಗೆ ಬಂದ ಮೊದಲ ನಿಯಂತ್ರಿತ ಕಾಯ್ದೆ ಅನ್ನೋದಾದ್ರೆ ಭಾರತೀಯ ಒಪ್ಪಂದ ಕಾಯ್ದೆ ಅಂತ ನಾವು ಕರಿತೀವಿ. 38ನೇ ಪ್ರಶ್ನೆ, ತಮ್ಮದೇ ಆದ ಸಂಪ್ರದಾಯದ ರೂಢಿಗಳಿಗೆ ಗೌರವವನ್ನು ವಿದ್ಯಾರ್ಥಿಗಳಲ್ಲಿ ವೃದ್ಧಿಸಲು ಯಾವ ವಿಧದ ಇತಿಹಾಸ ಸಹಾಯ ಮಾಡುತ್ತದೆ ಅನ್ನೋದಾದ್ರೆ ಸ್ಥಳೀಯ ಇತಿಹಾಸ ಅಂತ ನಾವು ಹೇಳ್ಬೋದು. ವಡ್ಡಾರಾಧನೆಯ ಇರುವ ಪ್ರಸಿದ್ಧ ಕೃತಿಯಾಗಿದೆ ಏನದು? ಶಿವಕೋಟ್ಯಾಚಾರ್ಯ. ನರ್ಗಿಸ್, ನಿಶಾ, ಐಲಾ ಮತ್ತು ಲೈಲಾ ಇವುಗಳು ಅವರ್ತಮಾರ್ಥಗಳ ಹೆಸರುಗಳು ಆಗಿವೆ. ಏನು? ನರ್ಗಿಸು, ನೀಶಾ, ಐಲಾ ಮತ್ತು ಲೈಲಾ ಅವರ್ತಮಾರ್ಥಗಳ ಹೆಸರುಗಳು. ಇತಿಹಾಸ ವರ್ತಮಾನ ಕಾಲ ಮತ್ತು ಭೂತಕಾಲದ ನಡುವಿನ ಅಂತ್ಯವಿಲ್ಲದ ಸಂಭಾಷಣೆ ಹೀಗೆಂದು ವ್ಯಾಖ್ಯಾನಿಸಿದವರು E.H. ಕಾರ್ ಅಂತ ಹೇಳ್ಬೋದು ನಾವು. 42ನೇದು, ಜವಾಹರ್ಲಾಲ್ ನೆಹರು ಮಂಡಿಸಿದ ದೇಹಗಳ ನಿರ್ಣಯವನ್ನು ಸಂವಿಧಾನ ಸಭೆಯ ಡ್ಯಾಶ್ ಎಂದು ಅಂಗೀಕರಿಸಿತು 22 ಜನವರಿ 1947ರಲ್ಲಿ. ಯಶೋಧರ ಚರಿತೆ ಇವರಿಂದ ರಚಿಸಲ್ಪಟ್ಟಿತು ಜನನಿಂದ. ನಮ್ಮ ರಾಜ್ಯ ಕರ್ನಾಟಕ ಎಂದು ಮರುನಾಮಕ ಮಾಡಲಾಗಿದ್ದು 1973ರಲ್ಲಿ. ನೈಪ್ನ ಪೂರ್ಣ ಹೆಸರು ಅನ್ನೋದಾದ್ರೆ ಇಲ್ಲಿ ನಿಕ್ಕಲ್ ಮತ್ತು ಫೆರಸ್ ಅಂತ ಹೇಳ್ಬೋದು ನಾವು. 2 ಖನಿಜಗಳು ಬರ್ತಾವೆ, ಹಾಗಾಗಿ ನಿಕ್ಕಲ್ ಫೆರಸ್. 46ನೇ ಪ್ರಶ್ನೆ, ಸಮಾಜ ವಿಜ್ಞಾನದಲ್ಲಿ ಈ ಕಲಿಕೆ ಎಂದರೆ ಏನು? ವಿದ್ಯುನ್ಮಾನ ಕಲಿಕೆ ಅಂತ ಹೇಳ್ಬೋದು, ಅಂದ್ರೆ ಎಲೆಕ್ಟ್ರಾನಿಕ್ ಲರ್ನಿಂಗ್. ಪರ್ಷಿಯಾದ ರಾಜನಾಗಿದ್ದವನು ಜರ್ಮನಿಯ ಚಕ್ರವರ್ತಿ ಆದವರು ಯಾರು? ಮೊದಲ ವಿಲಿಯಂ ಅಂತ ನಾವು ಕರಿಬಹುದು. ಸಮಾಜದ ಜೀವಕೋಶ ಎಂದು ಕುಟುಂಬವನ್ನು ಕರೀತಾರೆ. 49ನೇದು, ವಿಮರ್ಶಾತ್ಮಕ ತನಿಖಾ ವಿಧಾನ ಅನ್ನೋದಾದ್ರೆ ವಿದ್ಯಾರ್ಥಿ ಕೇಂದ್ರಿತ ಅಂತ ನಾವು ಕರಿಬಹುದು. ಯಾರ್ಕ್ ಟೌನ್ನಲ್ಲಿ ಜಾರ್ಜ್ ವಾಷಿಂಗ್ಟನ್ಗೆ ಶರಣಾದ ಬ್ರಿಟಿಷ್ ಸೇನಾಪತಿ ಯಾರು ಅನ್ನೋದಾದ್ರೆ ಲಾರ್ಡ್ ಕಾರ್ನ್ವಾಲಿಸ್.
ರಾಷ್ಟ್ರಪತಿ ಸ್ಥಾನಕ್ಕೆ ಅವಕಾಶ ಕಲ್ಪಿಸುವುದು ನಮ್ಮ ಸಂವಿಧಾನದ ವಿಧಿ 52ನೇದು. ಇಲ್ಲಿ 52ನೇ ಪ್ರಶ್ನೆ ನೋಡೋಣ. ಸಮೂಹ ಚಿಂತನೆ ಮತ್ತು ಸಾಮೂಹಿಕ ನಿರ್ಧಾರವು ಈ ಕೆಳಗಿನ ಒಂದು ಬೋಧನಾ ವಿಧಾನದ ಅನುಕೂಲ. ಅಂದ್ರೆ ಇದು ಚರ್ಚಾ ವಿಧಾನ ಅಂತ ಹೇಳ್ಬೋದು. ಪಣಂಬೂರ್, ಮಲ್ಪೆ, ಕಾರವಾರ, ಮರುವಂತೆ ಇವುಗಳು ಏನು ಬೀಚ್ಗಳಾಗಿವೆ. ಇನ್ಫೋಸಿಸ್ ತಂತ್ರಜ್ಞಾನ ನಿಯಮಿತ ಪ್ರಾರಂಭದಲ್ಲಿ ಇವರೊಬ್ಬರು ಆಗಿದ್ದಾರೆ ಅನ್ನೋದಾದ್ರೆ ನಾರಾಯಣಮೂರ್ತಿಯವರು. ಮೊನೆಟ್ ಜೂನೋ ಎಂದರೆ ರೋಮನ್ನರ ದೇವತೆ ಅಂತ ನಾವು ಕರಿಬಹುದು. ಮೊನೆಟ್ ಜುನೋ. ರಾಗಿ, ಜೋಳ ಹಾಗೂ ಬ್ರಾಜ ಇವುಗಳು ತೃಣ ಧಾನ್ಯಗಳು ಆಗಿವೆ. ಅಂದ್ರೆ ಹುಲ್ಲಿನ ಬರ್ತಕ್ಕಂಥ ಧಾನ್ಯಗಳು. ಪ್ರತಿ ವರ್ಷವೂ ಕಾರ್ಗಿಲ್ ವಿಜಯೋತ್ಸವ ದಿನವನ್ನು ಆಚರಿಸುವ ದಿನ 26, ಜುಲೈ 26 ಇದೆಯಲ್ಲ, ಇದು ಈ ದಿನವನ್ನು ಆಚರಿಸಲಾಗುತ್ತದೆ. ಸ್ಪಿನ್ನಿಂಗ್ ಜಿನ್ನಿ ಎಂಬ ನೂಲುವ ಯಂತ್ರವನ್ನು ಸಂಶೋಧಿಸಿದವರು ಯಾರು ಅನ್ನೋದಾದ್ರೆ ಜಿಮ್ಸ್ ಹಾರ್ಗಿವ್ಸ್ ಅಂತ ನಾವು ಹೇಳ್ಬೋದು. ಸಮಾಜಶಾಸ್ತ್ರದ ಪಿತಾಮಹ ಎಂದು ಯಾರನ್ನು ಕರಿತಾವ ಅನ್ನೋದಾದ್ರೆ ಆಗಸ್ಟ್ ಕಾಮ್ಟೆ. ಯಾವ ಬೋಧನಾ ವಿಧಾನದಲ್ಲಿ ಮಾದರಿ ಸಂಸತ್ತು ಒಂದು ಚಟುವಟಿಕೆ ವ್ಯವಸ್ಥೆ ಮಾಡಬಹುದು ಅನ್ನೋದಾದ್ರೆ ಪ್ರಾತ್ಯಕ್ಷಿಕೆಯ ವಿಧಾನದಿಂದ. ಪುನರ್ಜೀವನ ಚಳುವಳಿಯು ಮೊದಲ ಪ್ರಾರಂಭವಾದದ್ದು ಇಟಲಿಯಲ್ಲಿ. ಸುಗಂಧ ದ್ರವ್ಯ, ಸಾಬೂನು ಮತ್ತು ಔಷಧಿಗಳನ್ನು ತಯಾರಿಸಲು ಬಳಸುವ ಈ ಮರವು ವಿಶೇಷವಾಗಿ ಕರ್ನಾಟಕದಲ್ಲಿ ಬೆಳೆಯುತ್ತದೆ ಅನ್ನೋದಾದ್ರೆ ಶ್ರೀಗಂಧದ ಮರ ನಾವು ಅಂತ ಹೇಳ್ಬೋದು. ವಿದ್ಯಾರ್ಥಿಗಳ ಕಾಲ ಪ್ರಜ್ಞೆಯನ್ನು ವೃದ್ಧಿಸಲು ಸಹಾಯ ಮಾಡುವ ಸಾಧನ ಅನ್ನೋದಾದ್ರೆ ಕಾಲರೇಖೆ. ಇತಿಹಾಸ ಬೋಧನೆಯ ಯೋಜನಾ ವಿಧಾನದ ಮೊದಲ ಹಂತ ಈ ಸನ್ನಿವೇಶವನ್ನು ಒದಗಿಸುವುದು. ಶಿವಾಜಿಯ ಪಟ್ಟಾಭಿಷೇಕ ಮಾಡಿಸಿಕೊಂಡದ್ದು ಯಾವಾಗ ಅನ್ನೋದಾದ್ರೆ 1674ರಲ್ಲಿ. ಭೀಮಾ, ಕೊಯ್ನಾ, ತುಂಗಾಭದ್ರಾ, ಘಟಪ್ರಭಾ ಮತ್ತು ಮಲಪ್ರಭಾ ಈ ನದಿಯ ಉಪನದಿಗಳು ಕೃಷ್ಣ ಅಂತ ನಾವು ಹೇಳ್ಬೋದು. ಈ ಕೆಳಗಿನಲ್ಲಿ ಒಂದು ಖಾಸಗಿ ಬ್ಯಾಂಕ್ ಅಲ್ಲ. ICICI ಇದು ಹೌದು, IDBI ಹೌದು, ಆಕ್ಸಿಸ್ ಬ್ಯಾಂಕ್ ಹೌದು, ಆದರೆ ಕೆನರಾ ಬ್ಯಾಂಕ್ ಖಾಸಗಿ ಅದಲ್ಲ, ಗೌರ್ಮೆಂಟ್. ಬಾಲಶ್ರಮ ನಿರ್ಮೂಲನ ಮತ್ತು ಪುನರ್ವಸತೀಕರಣ ಕಾಯ್ದೆ ಜಾರಿಗೆ ಬಂದ ವರ್ಷ 2006. INS ತರಬೇತಿ ಕೇಂದ್ರ ವೆಂಡುವರ್ತಿ ಇರುವುದು ಕೇರಳದಲ್ಲಿ. ಪಾಲ್ಕುರಿಕೆ ಸೋಮನಾಥ ತೆಲುಗು ಕೃತಿ ಬಸವಪುರಾಣ. ಮಹಿಳೆಯರ ಸ್ಥಾನಮಾನವನ್ನು ಪರಿಶೀಲಿಸಿ ಆ ದೇಶದ ವ್ಯವಸ್ಥೆಯನ್ನೇ ತಿಳಿಯಬಹುದಾಗಿದೆ. ಹೀಗಂದು ಹೇಳಿದವರು ಮಹಾತ್ಮ ಗಾಂಧೀಜಿಯವರು. ಜೀಟ್ ವಾಯುಮಾರ್ಗ ಹುಟ್ಟು ಹಾಕಿದವರು ಮತ್ತು ಅಧ್ಯಕ್ಷರು ಅಂದರೆ ನರೇಶ್ ಗೋಯಲ್ ಅಂತ ಹೇಳ್ಬೋದು. ಈ ಕೆಳಗಿನಲ್ಲಿ 3 ಆಯಾಮಗಳನ್ನು ಹೊಂದಿರುವ ಬೋಧನಾ ಸಲಕರಣೆ ಯಾವುದು ಅನ್ನೋದಾದ್ರೆ ಮಾದರಿ. 74ನೇ ಪ್ರಶ್ನೆ. 1784ರ ಮಂಗಳೂರು ಒಪ್ಪಂದವು ಇವರವರ ನಡುವೆ ಏನಪ್ಪ ಅಂದ್ರೆ ಒಪ್ಪಂದವಾಯಿತು ಅನ್ನೋದಾದ್ರೆ ಬ್ರಿಟಿಷರು, ಟಿಪ್ಪು ಅಂತ ನಾವು ಹೇಳ್ಬೋದು. 75ನೇ ಪ್ರಶ್ನೆ. ಬ್ಯಾಂಕಿಗೆ ಯಾವಾಗಲೂ ಬ್ಯಾಂಕ್ ಎಂಬ ಹೆಸರು ಸೇರಿಸಲು ಕಾರಣ ಗ್ರಾಹಕರ ತಮ್ಮ ವ್ಯವಹಾರ ಯಾವ ಬ್ಯಾಂಕಿನಲ್ಲಿದೆ ಎಂಬುದನ್ನು ತಿಳಿಯಲು. ವರದಕ್ಷಿಣೆ ನಿಷೇಧ ಕಾಯ್ದೆ ಜಾರಿಗೆ ಬಂದಿದ್ದು ವರ್ಷ 1961ರಾಗ. ಭಾರತದ ಅತ್ಯಂತ ಎತ್ತರದ ಜಲಪಾತ ಯಾವುದು? ಜೋಗ ಜಲಪಾತ. ಕೆಂಪು ಕ್ರಾಂತಿ ಇದಕ್ಕೆ ಅನ್ವಯಿಸುತ್ತದೆ, ಮಾಂಸದ ಉತ್ಪಾದನೆಗೆ. ರಾಜ್ಯ ಸರ್ಕಾರ ಎಂಬ ಪಾಠವನ್ನು ಬೋಧಿಸಲು ನೀವು ಈ ಕೆಳಗಿನ ನಮೂದಿಸಿರುವ ಯಾವ ಬೋಧನಾ ಸಲಕರಣೆ ಉಪಯೋಗಿಸುವಿರಿ ಅನ್ನೋದಾದ್ರೆ ಅರಿವು ಪಟ ಅಥವಾ ಫ್ಲೋ ಚಾರ್ಟ್. ಭೂಗೋಳ ಬೋಧನೆಗೆ ಈ ಕೆಳಗಿನಲ್ಲಿ ಯಾವುದು ಒಂದು ಅವಶ್ಯಕವಾಗಿದೆ ಅನ್ನೋದಾದ್ರೆ ಭೂಪಟ. ಸಹಾಯಕ ಸೈನ್ಯ ಪದ್ಧತಿ ಮೊದಲ ಅನುಕರಿಸಿದವರು ಏನಪ್ಪ ಅಂದ್ರೆ ಹೈದರಾಬಾದಿನ ನಿಜಾಮ ಅಂತ ನಾವು ಹೇಳ್ಬೋದು. ನಂಜನಗೂಡು ರಸಬಾಳೆಗೆ ಫೇಮಸ್ಸು, ಬ್ಯಾಡಗಿ ಮೆಣಸಿನಕಾಯಿಗೆ ಫೇಮಸ್ಸು. ಸತಿ ನಿಷೇಧ ಕಾಯ್ದೆಯನ್ನು ಪರಿಚಯಿಸಿದವರು ಲಾರ್ಡ್ ವಿಲಿಯಂ ಬೆಂಟಿಂಕ್ ಅಂತ ನಾವು ಹೇಳ್ಬೋದು. ಮತ್ತು 84ನೇ ಪ್ರಶ್ನೆ. 1949 ಮತ್ತು 1955ರಲ್ಲಿ ದೆಹಲಿ ಬಾಂಡುಂಗ್ ನಲ್ಲಿ ಜರುಗಿದ್ದ ಏಷ್ಯಾ ರಾಷ್ಟ್ರಗಳ ಸಮ್ಮೇಳನದಂತೆ ಭಾರತವು ತನ್ನ ಈ ನಿಲುವನ್ನು ಪ್ರತಿಪಾದಿಸಿತು ಅನ್ನೋದಾದ್ರೆ ವಸಾಹತುಶಾಹಿತ್ವಕ್ಕೆ ವಿರೋಧ. ಕರ್ನಾಟಕದ ಪ್ರಸಿದ್ಧ ಕಾಫಿ ಒಂದು ಏನದು ಪಾನೀಯ ಬೆಳೆ ಅಂತ ನಾವು ಹೇಳ್ಬೋದು. ವರ್ತಮಾನದಿಂದ ಗತಕಾಲಕ್ಕೆ ಇತಿಹಾಸ ವಿಷಯವನ್ನು ವ್ಯವಸ್ಥೆಗೊಳಿಸುವ ರೀತಿ ಕಂಡುಬರುವುದು ಪ್ರತಿಗಾಮಿ ಯೋಜನೆಯಲ್ಲಿ. ಭಾರತವು ಭಾರತೀಯರಿಗೆ
ಎಂದು ಘೋಷಿಸಿದ ಒಬ್ಬ ದೊಡ್ಡ ದೇಶಭಕ್ತ ದಯಾನಂದ ಸರಸ್ವತಿ. ರಷ್ಯಾ ಭಾರತಕ್ಕೆ ಉಕ್ಕಿನ ಕೈಗಾರಿಕೆಗಳನ್ನು ಈ ಕೆಳಕಂಡೆ ಪ್ರಾರಂಭಿಸಲು ಸಹಾಯ ಮಾಡಿತು ಎನ್ನುವುದಾದರೆ ಭಿಲೈ ಮತ್ತು ಬೊಕಾರೋ. 89 ರೈಲ್ವೆ ಮಾರ್ಗವೇ ಇಲ್ಲದ ಕರ್ನಾಟಕದ ಜಿಲ್ಲೆ ಕೊಡಗು. ಇತಿಹಾಸವನ್ನು ಶಾಲೆಯ ಇತರ ವಿಷಯಗಳೊಂದಿಗೆ ಸಹಸಂಬಂಧಗೊಳಿಸಿದರೆ ಅದು ಅಧ್ಯಯನವನ್ನು ಸುಲಭ ಮತ್ತು ಆಸಕ್ತಿಯನ್ನಾಗಿ ಮಾಡುತ್ತದೆ. ಈಶ್ವರಚಂದ್ರ ವಿದ್ಯಾಸಾಗರ್ ಪ್ರಾರಂಭಿಸಿದ ವರ್ತಮಾನ ಪತ್ರಿಕೆ ಸೋಮ ಪ್ರಕಾಶ ಅಂತ ನಾವು ಹೇಳ್ಬೋದು. 92 ವಿಶ್ವಸಂಸ್ಥೆ ಎಂಬ ಶಬ್ದವನ್ನು ಚಾಲ್ಕಿ ತಂದವರು ಫ್ರಾಂಕ್ಲಿನ್ ಡಿ ರೂಜ್ವೆಲ್ಟ್ ಅಂತ ನಾವು ಹೇಳ್ತೀವಿ. ಪುಷ್ಪ ಬೇಸಾಯ ಎನ್ನೋದಾದರೆ ಹೂ ಬೆಳೆಯುವುದು. ಸಹಸಂಬಂಧದಲ್ಲಿ ಯಾವ ಎರಡು ವಿಷಯಗಳನ್ನು ಅವಳಿಗಳು ಎಂದು ಪರಿಗಣಿಸಲಾಗಿದೆ? ಇತಿಹಾಸ ಮತ್ತು ಭೂಗೋಳ. ಇದು 94ನೇ ಪ್ರಶ್ನೆ ಆಗಿದೆ. ನೋಡಿ ವಿದ್ಯಾರ್ಥಿಗಳೇ, ಇನ್ನೂ ಎಷ್ಟು 6 ಪ್ರಶ್ನೆಗಳು ನಾನು ಮುಂದಿನ ತರಗತಿಯಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಇದು ಇವತ್ತಿನ 94 ಪ್ರಶ್ನೆಗಳು ಆಗಿವೆ. ಹಾಗಾಗಿ ನೋಡ್ಬೋದು ಎಲ್ಲ HSTR ಓದುವ ಎಲ್ಲ ಸ್ನೇಹಿತರು ಲೈಕ್ ಮಾಡಿ, ಕಾಮೆಂಟ್ ಹಾಕಿ, ಮತ್ತು ನಿಮ್ಗೇನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮೂಲಕ ತಿಳಿಸಿ. ಮತ್ತು ಯಾರ್ಯಾರು ಈ ಚಾನಲನ್ನು ಹೊಸದಾಗಿ ನೋಡ್ತಿದ್ರು ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ HSTRಗೆ ಸಂಬಂಧಪಟ್ಟಿರ್ತಕ್ಕಂಥ ನಾನು ಎಲ್ಲ ವಿಷಯಗಳನ್ನು ಆಗ್ತಾ ಹೋಗ್ತೀನಿ ಮತ್ತು ಮುಂದೆ ಕೂಡ ಹೋಗ್ತೀನಿ ಅಂತ ಹೇಳಿ ನಾನು GPT ಆಗಿರ್ಬೋದು ಮತ್ತು PSTR ಆಗಿರ್ಬೋದು ನಾವು ಇಲ್ಲಿರ್ತಕ್ಕಂಥ ಎಲ್ಲ ಕ್ವಶನ್ ಪೇಪರ್ಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಹಾಗಾಗಿ ಎಲ್ಲರೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಅಂತ ಹೇಳ್ತಾ, ನಾನು ಮುಂದಿನ ತರಗತಿಯಲ್ಲಿ ಉಳಿದಿರತಕ್ಕಂಥ ಪ್ರಶ್ನೆಗಳನ್ನು ಅಪ್ಲೋಡ್ ಮಾಡಿ ಜೊತೆಗೆ HSTR ಏನು ಪೇಪರ್ 1 ಇದೆಯೋ ಅದರ ಬಗ್ಗೆ ಕೂಡ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ ಅಂತ ಹೇಳಿ ಈ ತರಗತಿಯನ್ನು ಮುಗಿಸ್ತಿದ್ದೀನಿ.